ನಮಸ್ಕಾರ. ನಾನು ಡಾಕ್ಟರ್ ಸಂಧ್ಯಾ ಅಪ್ಪಚ್ಚು, ಕ್ಯಾನ್ಸರ್ ತಜ್ಞೆ, ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಬೆಂಗಳೂರು. ಸೊ ಇವತ್ತಿನ ವಿಷಯ ಅಂತ ಹೇಳಿದ್ರೆ ಸ್ತನದ ಕ್ಯಾನ್ಸರ್ ಕುರಿತು ತಪ್ಪು ಪರಿಕಲ್ಪನೆಗಳು. ಇದ್ರದ್ದು ಮಹತ್ವ ಏನು ಅಂತ ಹೇಳಿದ್ರೆ, ನಮಗೆ ಹಲವಾರು ಕಲ್ಪನೆಗಳಿರುತ್ತೆ ಯಾವುದೇ ವಿಷಯದ ಬಗ್ಗೆ, ಕ್ಯಾನ್ಸರ್ ಬಗ್ಗೆನೂ ಕೂಡ. ಸೊ ಕೆಲವೊಂದು ನಮಗೆ ಆ ಥರ ತಪ್ಪು ಕಲ್ಪನೆಗಳಿದ್ದಾಗ ಇಲ್ಲ ತಪ್ಪು ಭಾವನೆಗಳಿದ್ದಾಗ ಅದನ್ನು ನಾವು ಕೆಲವೊಂದು ಸತಿ ಇಂಟರ್ನೆಟ್ಟಲ್ಲಾದರೂ ಇಲ್ಲ ಕೆಲವೊಂದು ಮ್ಯಾಗ್ಝೀನ್ಗಳಲ್ಲಾದರೂ ಓದಿ ಇಲ್ಲ ಡಾಕ್ಟರ್ಗಳ ಜೊತೆ ಸಲಹೆ ತಗೊಂಡು ಅದನ್ನು ಸರಿಪಡಿಸ್ಕೋಬೇಕಾಗುತ್ತೆ. ಏಕೆಂದರೆ ಇದೇ ಪರಿಕಲ್ಪನೆ ಕ್ಯಾನ್ಸರ್ ಇರೋ ಪೇಷಂಟ್ಗೆ ತೊಂದರೆ ಆಗದಿರೋ ಥರ ನಾವು ನೋಡ್ಕೋಬೇಕಾಗುತ್ತೆ. ಸೊ ಇದರಲ್ಲಿ ಹಲವಾರು ನಾವು ಯಾವ ಥರ ದಿನನಿತ್ಯದ ಕೆಲಸದಲ್ಲಿ ನೋಡ್ತೇವೆ ಈ ಥರ ಕೆಲವೊಂದು ವಿಷಯಗಳು, ಅದ್ರ ಬಗ್ಗೆ ನಾನು ಕೆಲವೊಂದು ಸಲಹೆಗಳನ್ನು ಕೊಡ್ತೇನೆ. ಸೊ ಒಂದನೇದಂತ ಹೇಳಿದ್ರೆ, ಮೇಯ್ನಾಗಿ ಇವಾಗ ತಿಳ್ಕೊಳ್ಳೋದು ಅಂತ ಹೇಳಿದ್ರೆ, ಸ್ತನದ ಕ್ಯಾನ್ಸರ್ ಅಂತ ಹೇಳಿದ್ರೆ ಇಟ್ ಈಸ್ ಲೈಕ್ ಅ ಡೆತ್ ಸೆಂಟೆನ್ಸ್ ಅಂತ ಹೇಳಿದ್ರೆ ಒಂಥರ ಸಾವು ಕಟ್ಟಿಟ್ಟ ಬುತ್ತಿ ಅನ್ನೋ ಥರ, ಇದು ಗುಣ ಮಾಡಲಿಕ್ಕೆ ಆಗಲ್ಲ ಅನ್ನೋ ಕಲ್ಪನೆ ಭಾವನೆ ಜನರಲ್ಲಿ ಇದೆ. ಇದು ಖಂಡಿತ ಏನು ಸರಿಯಲ್ಲ. ಯಾಕೆ ಅಂತ ಹೇಳಿದ್ರೆ, ಇವಾಗಿರೋ ಟೆಕ್ನಾಲಜಿಕಲ್ ಅಡ್ವಾನ್ಸಸ್ಸಲ್ಲಾಗಲಿ, ಕಂಡುಹಿಡಿಯೋ ಟೆಕ್ನಿಕ್ಗಳಲ್ಲಾಗಲಿ ಇಲ್ಲ ಟ್ರೀಟ್ಮೆಂಟ್ ಕೊಡೋ ವಿಧಾನಗಳಾಗಲಿ ಎಷ್ಟೊಂದು ಬದಲಾವಣೆಗಳಾಗಿದೆ ಅಂತ ಹೇಳಿದ್ರೆ ಇವಾಗ ಕ್ಯಾನ್ಸರನ್ನು ನಾವು ಖಂಡಿತ ಗುಣ ಮಾಡ್ಬೋದು. ಆಯಿತಾ? ಹೌದು, ಇದೇಗೇನು ಹಂತದ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನಾವು ಸ್ತನದ ಕ್ಯಾನ್ಸರ್ ಅಂತ ಹೇಳಿದ್ರೆ ಹಲವಾರು ಸ್ಟೇಜ್ಗಳಿದೆ. ನಾವು 4ನೇ ಹಂತ ತನಕ ಸ್ತನದ ಕ್ಯಾನ್ಸರನ್ನು ನೋಡ್ತೀವಿ. ಪ್ರತಿ ಹಂತದಲ್ಲೂ ಅದರದ್ದು ಪ್ರೋಗ್ನೋಸಿಸ್ ನಾವೇನು ಹೇಳ್ತೀವಿ, ಇವಾಗ ಒಂದು ಸರ್ವೈವಲ್ ರೇಟ್ ಆಗಿರ್ಬೋದು, ಪಡಿಸುವಂಥ ಪರ್ಸೆಂಟೇಜ್ ಆಗಿರ್ಬೋದು ಡಿಫ್ರೆಂಟ್ ಆಗಿರುತ್ತೆ. ಬಟ್ ಅಗೇನ್ ಅರ್ಲಿ ಸ್ಟೇಜಸ್, ಸ್ಟೇಜ್ 1, 2 ಅಲ್ಲಿ ಏನು ಹೇಳ್ತೀವಿ ಇಟ್ ಈಸ್ ಕಂಪ್ಲೀಟ್ಲಿ ಕ್ಯೂರಬಲ್ ಕ್ಯಾನ್ಸರ್. ಸ್ಟೇಜ್ 3ನೂ ಅಷ್ಟೇ ನಾವು ಗುಣ ಮಾಡ್ಬೋದು. ಕೆಲವೊಂದು ಹಲವಾರು ಸ್ಟೇಜ್ 4 ಹಂತ 4ನೇ ಹಂತದಲ್ಲಿರೋ ಕ್ಯಾನ್ಸರ್ಸ್ಗಳು ನಾವು ಯಾವಾಗ ಇದು ಹಂತ ಮೀರಿರುವ ಕ್ಯಾನ್ಸರ್ ಅಂತ ಹೇಳ್ತೀವಿ, ಆ ಸ್ಟೇಜಸ್ಸಲ್ಲೂ ಸ್ತನದ ಕ್ಯಾನ್ಸರಲ್ಲಿ ಒಳ್ಳೆ ಕ್ವಾಲಿಟಿ ಆಫ್ ಲೈಫಿಂದ ಒಳ್ಳೆ ಇದು ಕಾಯಿಲೆನ ಕಂಟ್ರೋಲ್ ಮಾಡಿಕೊಂಡು ಒಳ್ಳೆ ಜೀವನ ನಡೆಸಿರುವಂಥ ಉದಾಹರಣೆಗಳು ನಮಗೆ ಇದೆ. ಆಯಿತಾ? ಸೊ ಇದು ಒಂದು ತಪ್ಪು ಪರಿಕಲ್ಪನೆ. ಸ್ತನದ ಕ್ಯಾನ್ಸರನ್ನು ನಾವು ಗುಣ ಮಾಡ್ಬೋದು. ಸೊ ಎರಡನೇದು ಅಂತ ಹೇಳಿದ್ರೆ, ಇವಾಗ ಕೆಲವೊಂದು ನಮಗೆ ವಿಧಗಳಿದೆ ಈ ಕ್ಯಾನ್ಸರನ್ನು ಕಂಡುಹಿಡಿಯುವುದು. ಸೊ ಅರ್ಲಿ ಸ್ಟೇಜಸ್ಸಲ್ಲಿ ನಾವು ಕ್ಯಾನ್ಸರನ್ನು ಕಂಡುಹಿಡಿಲಿಕ್ಕೆ ಆಗಲ್ವಾ ಅಂತೇಳಿ, ಆಗಲ್ಲ ಅಂತ ಹೇಳಿದ್ರೆ ಅದು ತಪ್ಪು. ಎಸ್, ಆಗುತ್ತೆ. ಸೊ ಯಾವ ಥರ ಅಂತ ಹೇಳಿದ್ರೆ, ಇವಾಗ ನಾವು ಮ್ಯಾಮೋಗ್ರಾಮ್ಸ್ ಅಂತ ಹೇಳ್ತೀವಿ. ಸೊ ಈ ಮ್ಯಾಮೋಗ್ರಾಮ್ಸ್ ಅಂತ ಹೇಳಿದ್ರೆ ಇದು ಕಿರಣ, ಎಕ್ಸ್ರೇ ಆಫ್ ದ ಬ್ರೆಸ್ಟ್. ಸೊ ಈ ಥರ ವಿಧಾನಗಳಲ್ಲಿ ನಾವು ಈ ಸ್ತನದ ಕ್ಯಾನ್ಸರನ್ನು ತುಂಬ ಅರ್ಲಿ ಸ್ಟೇಜಸ್ಸಲ್ಲಿ, ತುಂಬ ಅರ್ಲಿ ಹಂತಗಳಲ್ಲಿ ಕಂಡುಹಿಡಿಬೋದು. ಯಾಕೆ ಕಂಡುಹಿಡಿಬೇಕು ಅಂತ ಹೇಳಿ ನಾನು ಹಿಂದೆ ಹೇಳಿದೆ, ಅರ್ಲಿ ಸ್ಟೇಜಸ್ಸಲ್ಲಿ ಕಂಡುಹಿಡಿದ್ರೆ ಅದಕ್ಕೆ ಟ್ರೀಟ್ಮೆಂಟು ತುಂಬ ಕಡಿಮೆ ಇದರಲ್ಲಿ ಕೊಡ್ಬೋದು ಆ್ಯಂಡ್ ಗುಣ ಆಗೋ ಪರ್ಸೆಂಟೇಜಸ್ಸು ತುಂಬ ಜಾಸ್ತಿ ಇದೆ. ಸೊ ಈ ಮ್ಯಾಮೋಗ್ರಾಮ್ ಅಂತ ಏನು ಹೇಳ್ತೀವಿ, ಇದು ಎಕ್ಸ್ರೇ ಕಿರಣ ವಿಧಾನದಲ್ಲಿ ಈ ಸ್ತನದಲ್ಲಿ ಏನಾದರೂ ಗಂಟುಗಳಿದೆಯಾ, ಆ ಗಂಟುಗಳಿದ್ರೆ ಅದು ಯಾವ ಥರ ಅಬ್ನಾರ್ಮಲ್ ಗಂಟು, ಇದಕ್ಕೆ ಮುಂದೆ ನಾವು ಏನಾದರೂ ಟೆಸ್ಟ್ ಮಾಡಿ ನೋಡಬೇಕಾಗುತ್ತಾ, ಇದಕ್ಕೆ ಇಂಪಾರ್ಟೆನ್ಸ್ ಕೊಡುವಂಥ ಗಂಟುಗಳ ಅಂತ ಹೇಳಿ ರಿಪೋರ್ಟ್ ಬರುತ್ತೆ. ಆ ಥರ ಸ್ಕ್ಯಾನ್ ನಾವು ಮಾಡಿಸ್ಕೊಂಡಾದಾಗ ಅದರಲ್ಲಿ ಯಾವ ಥರ ರೆಕಮೆಂಡೇಷನ್ಸ್ ಬರುತ್ತೆ, ಅದೇ ಥರ ರೆಕಮೆಂಡೇಷನ್ಸ್ ಮೇಲೆ ನೀವು ವೈದ್ಯಕೀಯ ಸಲಹೆ ತೊಗೋಬೇಕಾಗುತ್ತೆ. ಅವರು ನೆಕ್ಸ್ಟ್ ಡಿಟರ್ಮೈನ್ ಮಾಡ್ತಾರೆ, ಎಸ್ ಇದಕ್ಕೆ ಏನಾದರೂ ನಾವು ಬಯಾಪ್ಸಿ ಟೆಸ್ಟ್ ಮಾಡಿಸ್ಬೇಕಾ ಇಲ್ಲ ಅಬ್ಸರ್ವೇಷನಲ್ಲಿ ಇಡಬೇಕಾ ಅಂತ ಹೇಳಿ. ಆ್ಯಂಡ್ ಇದು ಏನಕ್ಕೆ ಇಂಪಾರ್ಟೆಂಟ್, ಏನಕ್ಕೆ ಈ ಥರ ನಾವು ಸ್ಕ್ರೀನಿಂಗ್ ಇಲ್ಲ ಕ್ಯಾನ್ಸರ್ ಬರಲಿಕ್ಕಿಂತ ಮುಂಚಿತವಾಗಿ ಕಂಡುಹಿಡಿಯೋದು ಏನಕ್ಕೆ ಇಂಪಾರ್ಟೆಂಟ್? ಇವಾಗ ನೀವೆಲ್ಲ ಕೇಳ್ಬೋದು, ಬಂದ ಮೇಲೆ ನೋಡ್ಕೊಳ್ಳೋಣ, ಏನಕ್ಕೆ ಇವಾಗಲೇ ಅದರದ್ದು ಏನಾದರೂ ಕಂಡುಹಿಡಿದು ಬಾಡಿಯಲ್ಲಿ ಇಲ್ದಿರೋದನ್ನು ಕಂಡುಹಿಡಿದು ಅದಕ್ಕೆ ಏನಕ್ಕೆ ನಾವು ಟೆನ್ಷನ್ ತೊಗೊಳ್ಳೋದು ಅಂತ ಹೇಳಿ ಆ ಥರ ನಾವು ವಾದ ಮಾಡಬೇಕು ಅಂತಂದರೆ, ಇವಾಗ ನಮಗೆ ವ್ಯಾಕ್ಸಿನೇಷನ್ಸ್ ಇದೆ, ಲಸಿಕೆಗಳೆಲ್ಲ ಕೊಡೋದು ಪ್ರೊಫಿಲಾಕ್ಟಿಕ್ ಆಗಿ ಅಂತ ಹೇಳಿದ್ರೆ ನಮಗೆ ಕಾಯಿಲೆ ಬರುತ್ತೆ ಅಂತ ಇರುತ್ತೆ, ಈ ಏಜ್ಗೆ ಈ ಥರ ವೈರಸ್ ಇನ್ಫೆಕ್ಷನ್ಸ್ ಬರುತ್ತೆ ಅಂತ ಇರುತ್ತೆ. ಆ ಇನ್ಫೆಕ್ಷನ್ಸ್ ಬರಲಿಕ್ಕಿಂತ ಮುಂಚೆ ನಾವು ಲಸಿಕೆಗಳು ತೊಗೊಳ್ತೀವಿ. ಅದೇ ಥರ ಈ ಥರ ಸ್ತನದ ಕ್ಯಾನ್ಸರಲ್ಲೂ ಅದು ಪ್ರಕಟ ಆಗಲಿಕ್ಕಿಂತ ಮುಂಚೆ, ನಮ್ಮ ಗಂಟುಗಳು ಕೈಗೆ ಸಿಗೋದಕ್ಕಿಂತ ಮುಂಚಿತವಾಗಿ ಇದನ್ನು ಕಂಡುಹಿಡಿಯೋದು. ಸೊ ಇದನ್ನು ಕಂಡುಹಿಡಿಯೋದು ಅಂತ ಹೇಳಿದ್ರೆ ನಾರ್ಮಲ್ ಆಗಿ 45 ವರ್ಷಗಳಾದಮೇಲೆ ಎಲ್ಲ ಹೆಣ್ಣು ಮಕ್ಕಳಲ್ಲೂ ಆ್ಯನ್ಯುವಲಿ ವರ್ಷಕ್ಕೊಂದು ಸತಿ ಈ ಥರ ಮ್ಯಾಮೋಗ್ರಾಮ್ ಮಾಡಿಸ್ಕೊಳ್ಳೋದು ತುಂಬ ಉತ್ತಮ. ಆ್ಯಂಡ್ ಇಟ್ಸ್ ಅ ಮ್ಯಾಂಡೇಟರಿ ರೆಕ್ವಿಸಿಷನ್. ಇವಾಗ ನಾವು ವೆಸ್ಟರ್ನ್ ಕಂಟ್ರೀಸ್ ತೊಗೊಂಡ್ರೆ ಇದೆಲ್ಲ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸಲ್ಲಿ ಬಂದುಬಿಟ್ಟಿದೆ. ಇಂಡಿಯಾದಲ್ಲೂ ಇವಾಗ ನಮ್ಮ ಭಾರತ ದೇಶದಲ್ಲೂ ಇದು ಪಿಕಪ್ ಆಗ್ತಾ ಇದೆ. ಅಗೇನ್ ಇದು ತಪ್ಪು ಪರಿಕಲ್ಪನೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ನಾವು ಕಂಡುಹಿಡಿಲಿಕ್ಕಾಗಲ್ಲ ಅಂತೇಳಿ. ಎಸ್, ನಾವು ತುಂಬ ಅರ್ಲಿ ಸ್ಟೇಜಸ್ಸಲ್ಲಿ ಕಂಡುಹಿಡಿಬೋದು. ಆ್ಯಂಡ್ ಭಯಪಡ್ಲಿಕ್ಕೆ ಹೋಗಬೇಡಿ, ಅರ್ಲಿ ಸ್ಟೇಜಸ್ಸಲ್ಲಿ ಕಂಡುಹಿಡಿದ್ರೆ ಅದು ತುಂಬ ಉತ್ತಮ ಟ್ರೀಟ್ಮೆಂಟು ಮತ್ತು ಉತ್ತಮ ಗುಣ ಆಗೋ ಚಾನ್ಸಸ್ಗಳು ತುಂಬ ಜಾಸ್ತಿ ಇರುತ್ತೆ. ಸೊ ಈ ಫೆಸಿಲಿಟೀಸನ್ನು, ಈ ಮ್ಯಾಮೋಗ್ರಾಮ್ ಫೆಸಿಲಿಟೀಸನ್ನು ಎಲ್ಲ ಹೆಣ್ಮಕ್ಳು 45 ವರ್ಷಗಳಾದಮೇಲೆ ಖಂಡಿತ ಉಪಯೋಗಿಸ್ಕೋಬೇಕಾಗುತ್ತೆ. ಆಯಿತಾ? ಥರ್ಡ್ ಪರಿಕಲ್ಪನೆ ಅಂತ ಹೇಳಿದ್ರೆ, ಇವಾಗ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ, ಏನೋ ಗಂಟಿದೆ ಅಂಥೇಳಿ.
ಎಲ್ಲ ಗಂಟುಗಳು ಕ್ಯಾನ್ಸರ್ ಗಂಟುಗಳ ಅಂತ ಖಂಡಿತ ಅಲ್ಲ. ಸೊ ಫೋರ್ತ್, ಇದೆರಡನ್ನೂ ನಾನು ಕಂಬೈನ್ ಮಾಡಿ ಮಾತಾಡ್ತೇನೆ. ಇನ್ನೊಂದು, ಗಂಟುಗಳಿಲ್ಲ ಅಂತಂದರೆ ಕ್ಯಾನ್ಸರ್ ಅಲ್ಲ, ಇದು ಎರಡೂ ತಪ್ಪು. ಯಾಕೆಂತೇಳಿದ್ರೆ ಇವಾಗ ಸ್ತನದಲ್ಲಿ ನಾವು ಗಂಟುಗಳು ಅಂತಂದರೆ ಲಂಪ್ ಆರ್ ಸ್ವೆಲ್ಲಿಂಗ್ ಅಂತ ಹೇಳ್ತೀವಿ. ಸೊ ಕೈಯಲ್ಲಿ ನಾವು ನೋಡಿಕೊಂಡು ಡಾಕ್ಟರ್ ಹತ್ರ ಬರ್ಬೋದು. ಸೊ ಹಲವಾರು ಥರ ಗಂಟುಗಳಿರುತ್ತೆ ಸ್ತನದಲ್ಲಿ. ಸ್ತನ ಒಂದು ವಿಶಾಲವಾದ ನಮ್ಮ ಹೆಣ್ಣು ಮಕ್ಕಳಲ್ಲಿರುವ ಒಂದು ಇವಾಗ ಆರ್ಗನ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ನಾವು ಏನು ನಾರ್ಮಲ್ ಟಿಶ್ಯೂಸ್ ಇರುತ್ತೆ ಅದರಲ್ಲೇ ಕೆಲವೊಂದು ಸ್ವೆಲ್ಲಿಂಗ್ಸ್ ಇಲ್ಲ, ಲಂಪ್ಸ್ ಇಲ್ಲ, ಈ ಥರ ಗಂಟುಗಳು ಬರ್ಬೋದು. ಸೊ ಗಂಟುಗಳು ಅಂತಂದರೆ ಅಬ್ನಾರ್ಮಲ್, ಬಟ್ ಈ ಎಲ್ಲ ಅಬ್ನಾರ್ಮಲಿಟಿ ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗುತ್ತೆ ಅಂತಿಲ್ಲ. ಅದರಲ್ಲಿ ಕೆಲವೊಂದು ಬಿನೈನ್ ಸ್ವೆಲ್ಲಿಂಗ್ಸು ಇರುತ್ತೆ. ಸೊ ಈ ಬಿನೈನಾ ಮ್ಯಾಲಿಗ್ನೆಂಟಾ, ಬಿನೈನ್ ಅಂತ ಹೇಳಿದ್ರೆ ಇದಕ್ಕೆ ಏನು ಹೆಚ್ಚು ನೀವು ಏನು ಚಿಂತೆ ಮಾಡುವಂಥ ಅವಶ್ಯಕತೆ ಇರಲ್ಲ. ಮ್ಯಾಲಿಗ್ನೆಂಟ್ ಅಂತಲೇ ಇಟ್ ಈಸ್ ಕ್ಯಾನ್ಸರಸ್ ಆ್ಯಂಡ್ ಯೆಸ್ ಇಟ್ ಹ್ಯಾಸ್ ಟು ಬಿ ಅಡ್ರೆಸ್ಡ್ ಅಟ್ ಅ ಫರ್ದರ್ ಲೆವೆಲ್. ಸೊ ಯಾವುದೇ ಗಂಟು ಬಂದಾಗ ಫಸ್ಟ್ ಇರೋದು, ನೀವು ಒಂದ್ಸತಿ ವೈದ್ಯಕೀಯ ಸಲಹೆ ತಗೊಂಡು ಅವರಿಂದ ತಪಾಸಣೆ ಮಾಡಿಸ್ಕೊಂಡು, ಅವ್ರೇನಾದರೂ ಅದಕ್ಕೆ ಸ್ಕ್ಯಾನಿಂಗ್ಸ್ ಹೇಳಿದ್ರೆ ಅಲ್ಟ್ರಾಸೌಂಡ್ ಆಗಿರ್ಬೋದು, ಮ್ಯಾಮೋಗ್ರಾಮ್, ಎಕ್ಸ್ರೇ ಆಗಿರ್ಬೋದು, ಅದನ್ನೆಲ್ಲ ಮಾಡಿಸ್ಕೊಂಡು ಅದು ಯಾವ ಥರ ಕೆಟಗರಿಯಲ್ಲಿ ಅದಕ್ಕೆ ನೆಕ್ಸ್ಟ್ ಟೆಸ್ಟ್ ಮಾಡೋಂಥದ್ದ ಇಲ್ಲ ಅಂತ ಹೇಳಿ ನೀವು ವಿಚಾರಿಸ್ಕೋಬೇಕಾಗುತ್ತೆ. ಸೊ ತುಂಬ ಬಿನೈನ್ ಕ್ಯಾಟಗರೀಸಲ್ಲಿದ್ದರೆ ಮೋಸ್ಟ್ ಕಾಮನೆಸ್ ನಾವು ಫೈಬ್ರೋ ಎಡಿನೋಮಾ ಅಂತ ಹೇಳ್ತೀವಿ. ಇದಕ್ಕೆಲ್ಲ ಹೆಚ್ಚಿನ ಚಿಕಿತ್ಸೆ ಏನೂ ಬೇಡ, ಜಸ್ಟ್ ಅಬ್ಸರ್ವೇಷನ್ ಹೇಳ್ತೀವಿ. ಏನಾದರೂ ಅದು ನಿಮಗೆ ತೊಂದರೆ ಆಗ್ತಿದೆ, ನೋವಾಗ್ತಿದೆ, ಸ್ವೆಲ್ಲಿಂಗ್ ಜಾಸ್ತಿ ಆಗ್ತಿದೆ ಅಂತ ಹೇಳಿದ ಟೈಮಲ್ಲಿ ಅಷ್ಟೇ ಅದನ್ನ ಆಪ್ರೇಷನ್ ಮಾಡಿ ತೆಗಿತೀವಿ. ಕ್ಯಾನ್ಸರಸ್ ಆಗಿದ್ದರೆ ಅದ್ರದ್ದು ಟ್ರೀಟ್ಮೆಂಟೇ ಬೇರೆ ಇರುತ್ತೆ. ಸೊ ನೆಕ್ಸ್ಟ್ ಅಲ್ಲಿ ನಾನು ಹೇಳಿದ್ದು ಅಂತ ಹೇಳಿದ್ರೆ, ಗಂಟುಗಳಿಲ್ಲ ಅಂತ ಹೇಳಿದ್ರೆ ಕ್ಯಾನ್ಸರ್ ಅಲ್ಲ, ಇಲ್ಲ ನನಗೆ ಗಂಟಿದೆ ಬಟ್ ನೋವಿಲ್ಲ ಅದು ಕ್ಯಾನ್ಸರ್ ಅಲ್ಲ, ಆ ಥರ ಇಲ್ಲ. ಎಲ್ಲ ಈ ಕ್ಯಾನ್ಸರಸ್ ಗಂಟುಗಳು ಇನಿಷಿಯಲಿ ಬಂದಾಗ, ಫಸ್ಟ್ ಟೈಮ್ ಇನಿಷಿಯಲಿ ಸ್ಟಾರ್ಟ್ ಆದಾಗ ಅದರಲ್ಲಿ ನೋವಿರಲ್ಲ. ಇಟ್ಸ್ ಅ ಪೇನ್ಲೆಸ್ ಲಂಪ್ ಟು ಪ್ರೆಸೆಂಟ್. ಸೊ ತುಂಬ ಮಹಿಳೆಯರು ಇದನ್ನು ಸ್ವಲ್ಪ ತಪ್ಪಾಗಿ ತಿಳ್ಕೊಳ್ತಾರೆ. ಗಂಟಿದೆ ಬಟ್ ನನಗೆ ನೋವಿರಲಿಲ್ಲ, ಅದಕ್ಕೋಸ್ಕರ ನಾನು ಬಂದಿಲ್ಲ. ಇವಾಗ ನೋವು ಶುರುವಾಯಿತು ಬಂದಿದ್ದೇನೆ. ನೋವು ಶುರುವಾಯಿತು ಅಂದಾಗ ಅದು ಹಂತದಲ್ಲೂ ಸ್ವಲ್ಪ ಮೀರಿರುತ್ತೆ. ಸೊ ಯಾವುದೇ ಗಂಟುಗಳು ಬಂತು, ಎಸ್ಪೆಷಲಿ ಇವಾಗ ಮುಟ್ಟು ನಿಂತಾದಮೇಲೆ ಪೋಸ್ಟ್ ಮೆನಪಾಸಲ್ ಏಜ್ ಅಂತ ಹೇಳ್ತೀವಿ, ಆ ಏಜಲ್ಲಿ ಬಂದ ಯಾವುದೇ ಗಂಟುಗಳಿರಲಿ, ದಿಟ್ ನೀಡ್ಸ್ ಅ ಡೀಟೇಲ್ಡ್ ಇವ್ಯಾಲ್ಯೂಯೇಷನ್. ಸೊ ದಯವಿಟ್ಟು ಮೀಟ್ ಮಾಡಿ. ಆ್ಯಂಡ್ ಎಲ್ಲ ಗಂಟುಗಳು ಕ್ಯಾನ್ಸರ್ ಗಂಟುಗಳಲ್ಲ. ಗಂಟುಗಳಿಲ್ಲ ಅಂತ ಹೇಳಿದ್ರು 45 ಇಯರ್ಸ್ ಆದಮೇಲೆ, 45 ವರ್ಷಗಳಾದಮೇಲೆ ಈ ವರ್ಷಕ್ಕೊಂದ್ಸತಿ ತಪಾಸಣೆ ಮಾಡಿಸ್ಕೊಳ್ಳಿ. ಏನಾದರೂ ಕಂಡುಹಿಡಿದ್ರೆ ಡಾಕ್ಟರ್ಸ್ ಅದಕ್ಕೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತಾರೆ. ಆ್ಯಂಡ್ ನೋವಿಲ್ಲ ಗಂಟಿದೆ ಅಂತ ಹೇಳಿ ಮನೆಯಲ್ಲೇ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ದಯವಿಟ್ಟು ಅದನ್ನು ಹೆಚ್ಚಿಂದು ತಪಾಸಣೆ ಮಾಡಿಸ್ಕೊಂಡು ದೃಢೀಕರಿಸ್ಕೋಬೇಕಾಗುತ್ತೆ. ಸೊ ಫೋರ್ತ್ ಅಂತ ಹೇಳಿದ್ರೆ, ಇವಾಗ ನಾನು ಈ ಮ್ಯಾಮೋಗ್ರಾಮ್ ಬಗ್ಗೆ ಹೇಳಿದೆ. ಐ ಥಿಂಕ್ ಇಟ್ಸ್ ಅ 5th ಪಾಯಿಂಟ್. ಸೊ ಮ್ಯಾಮೋಗ್ರಾಮ್ ಬಗ್ಗೆ ಹೇಳಿದೆ, ಎಕ್ಸ್ರೇ ಕಂಡುಹಿಡಿಲಿಕ್ಕೆ, ಸ್ತನದ ಎಕ್ಸ್ರೇ. ಅದರಲ್ಲಿ ಕೆಲವೊಬ್ಬರು ತಿಳ್ಕೊಳ್ತಾರೆ, ಇವಾಗ ನಾನು ಈ ಥರ ಸ್ಕ್ಯಾನ್ ಮಾಡಿಸ್ಕೊಂಡೇ ನನಗೆ ಕ್ಯಾನ್ಸರ್ಸ್ ಬಂದುಬಿಡುತ್ತೆ, ಏನಕ್ಕೆ ಸ್ಕ್ಯಾನ್ ಮಾಡಿಸ್ಕೋಬೇಕು, ಪದೇ ಪದೇ ಸ್ಕ್ಯಾನ್ ಮಾಡಿಸ್ಕೊಳ್ಳೋದು, CT ಸ್ಕ್ಯಾನ್ ಆಗಲಿ, MRI ಆಗಲಿ, ಎಕ್ಸ್ರೇ ಆಗಲಿ, ಅದರಿಂದಲೇ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ, ಅದನ್ನು ನಾವು ಏನಕ್ಕೆ ಮಾಡಿಸ್ಕೋಬೇಕು ಅಂತ ಹೇಳಿ. ಸೊ ಒಂದು ಥರದಲ್ಲಿ ಎಸ್, ಇವಾಗ ಇದೆಲ್ಲ ನಾವೇನು ತಪಾಸಣೆಗಳು ಹೇಳ್ತೀವಿ ಅದರಲ್ಲೆಲ್ಲ ರೇಡಿಯೇಷನ್ ಎಕ್ಸ್ಪೋಜರ್ ಆಗುತ್ತೆ. ಬಟ್ ದಟ್ ರೇಡಿಯೇಷನ್ ಎಕ್ಸ್ಪೋಜರ್ ಏನಾಗುತ್ತೆ ನಿಮಗೆ, ಅದು ಇಟ್ ಈಸ್ ಅಟ್ ಅ ವೆರಿ ವೆರಿ ಮಿನಿಮಲ್ ಲೆವೆಲ್. ಆ್ಯಂಡ್ ನಾವು ಏನೇ ಟೆಸ್ಟ್ಗಳು ಇವಾಗ ಒಂದು ಅದು ಅವೈಲೇಬಿಲಿಟಿಗೆ ಬಂದಿದೆ ಅಂತ ಹೇಳಿದ್ರೆ ಅದ್ರ ಮೇಲೆ ಹಲವಾರು ಸ್ಟಡೀಸ್ ಆಗಿರುತ್ತೆ. ಹಲವಾರು ಸ್ಟಡೀಸ್ ಅಂತಂದರೆ ವಿ ಯೂಶಲಿ ಸಿ ದ ಕಾಸ್ಟ್ ಬೆನಿಫಿಟ್, ದ ರಿಸ್ಕ್ ಬೆನಿಫಿಟ್ ರೇಷಿಯೋ. ರಿಸ್ಕ್ಸ್ ಅಂತ ಹೇಳಿದ್ರೆ ಈ ಥರ ಟೆಸ್ಟ್ ಮಾಡೋದ್ರಿಂದ ಪೇಷಂಟ್ಗೆ ಏನಾದರೂ ತೊಂದರೆ ಆಗುತ್ತಾ ಅಂತ ಹೇಳಿದ್ರೆ, ಇವಾಗ ಎಕ್ಸ್ರೇ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ, ಎಕ್ಸ್ರೇ ತಪಾಸಣೆ ಅಂತ ಹೇಳಿದ್ರೆ ಅದರಿಂದ ಪೇಷಂಟ್ಗೆ ಏನಾದರೂ ಎಕ್ಸ್ಪೋಜರ್ ಆಗುತ್ತಾ, ಕ್ಷಕಿರಣದ ಎಕ್ಸ್ಪೋಜರ್ ಆಗುತ್ತಾ ಒಂದು. ನೆಕ್ಸ್ಟು ಈ ಥರದಲ್ಲಿ ನಾವು ಡಿಟೆಕ್ಟ್ ಮಾಡೋ ಗಂಟುಗಳು ತುಂಬ ಥರದಲ್ಲಿ ಫಾಲ್ಸ್ ಆಗಿ ಪಾಸಿಟಿವ್ ಬಂದು ಅಂತಂದರೆ ತಪ್ಪಾಗಿ ಅದು ಗಂಟು ಕ್ಯಾನ್ಸರಸ್ ಅಂತ ಹೇಳಿ ಪೇಷಂಟ್ಗೆ ಅದು ತೊಂದರೆ ಆಗುವಂಥದ್ದು, ಆಂಗ್ಸೈಟಿ ಲೆವೆಲ್ಸ್ ಜಾಸ್ತಿ ಮಾಡೋದೇ ಆಗಲಿ, ಅನ್ನೆಸರಿ ಹೆಚ್ಚಿನ ಟೆಸ್ಟ್ ಮಾಡೋದ್ರಾಗಲಿ, ಈ ಥರ ಟೆಸ್ಟ್ಗಳಿಂದ ಇದೆಯಾ ಅದನ್ನೆಲ್ಲ ನೋಡಿಬಿಟ್ಟು ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ನ ಫಿಕ್ಸ್ ಮಾಡುತ್ತೆ. ಅದರಲ್ಲಿ ಟು ಟೆಲ್ ಯು, ಇನ್ ಫ್ಯಾಕ್ಟ್ ಮ್ಯಾಮೋಗ್ರಾಮ್ ಆರ್ ದಿಸ್ ಬ್ರೆಸ್ಟ್ ಸ್ಕ್ಯಾನಿಂಗ್ ವಾಟ್ ಎವರ್ ವಿ ಸೇ, ದ ರಿಸ್ಕ್ ಬೆನಿಫಿಟ್ ರೇಷಿಯೋ ನೋಡಿದ್ರೆ ದ ಬೆನಿಫಿಟ್ಸ್ ಆರ್ ಟೂ ಮಚ್ ಕಂಪೇರ್ ಟು ದ ರಿಸ್ಕ್ಸ್ ಇನ್ವಾಲ್ವ್. ಸೊ ಇದರಿಂದ ಇದು ರೇಡಿಯೇಷನ್ ಎಕ್ಸ್ಪೋಜರ್ ಆಗಿ ಕ್ಯಾನ್ಸರ್ ಬರುವಂಥದ್ದಾಗಲಿ, ಇದರಿಂದ ಫಾಲ್ಸ್ ಪಾಸಿಟಿವ್ ರೇಟ್ಸ್ ಆಗಲಿ ತುಂಬ ಕಡಿಮೆ. ಅದರಿಂದಾಗಿ ದಯವಿಟ್ಟು ನಿಮ್ಗೆ ಏನಾದರೂ ಡಾಕ್ಟರ್ಸ್ ಅದನ್ನ ರೆಕಮೆಂಡ್ ಮಾಡಿದರೆ, ಇಲ್ಲ 45 ಇಯರ್ಸ್ ಆದಮೇಲೆ ಅದನ್ನು ಖಂಡಿತವಾಗಿ ಮಾಡಿಸ್ಕೊಳ್ಳಿ. ಏನು ಆ ಥರ ಹೆದರ್ಕೊಳ್ಳಿಕ್ಕೆ ಹೋಗಬೇಡಿ. ಇದರಲ್ಲಿ ಆ ಥರ ಏನು ನಿಮಗೆ ನಿಮ್ಮ ಹೆಲ್ತಿಗೆ ಹಾನಿ ಆಗುವಂಥ ಏನು ತೊಂದರೆಗಳು ಆಗಲ್ಲ. ಇನ್ಫ್ಯಾಕ್ಟ್ ಬೆನಿಫಿಟ್ಸೇ ಜಾಸ್ತಿ. ಓಕೆ, ನೆಕ್ಸ್ಟು ನಾವು ಹಾಸ್ಪಿಟ್ಲಲ್ಲಿ ಪೇಷಂಟ್ಸ್ ಜೊತೆ ಮಾತಾಡ್ತಿದ್ದಾಗ ನೆಕ್ಸ್ಟ್ ಲೆವೆಲ್ಗೆ ಬರ್ತಾರೆ. ಒಂದು ಗಂಟು ಡಿಟೆಕ್ಟ್ ಆಗುತ್ತೆ, ಅವ್ರಿಗೆ ಅದರಲ್ಲಿ ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಮಾಡಿಕೊಂಡು ಅವ್ರ ರಿಪೋರ್ಟ್ ಜೊತೆ ಬರ್ತಾರೆ. ಇವಾಗ ರಿಪೋರ್ಟ್ ಅಂತಂದರೆ ಐ ಆಮ್ ಟಾಕಿಂಗ್ ಅಬೌಟ್ ದಿಸ್ ಮ್ಯಾಮೋಗ್ರಾಮ್. ನಾನು ಏನು ಹೇಳಿದೆ ನಿಮಗೆ, ಎಕ್ಸ್ರೇ ಆಫ್ ದ ಬ್ರೆಸ್ಟ್ ಏನು ಮಾಡ್ತೀವಿ ಅದು. ಸೊ ಯೂಶ್ವಲಿ ಈ ಥರ ಎಕ್ಸ್ರೇಸ್ ಜೊತೆ ಬಂದಾಗ ಅದರಲ್ಲಿ ಕೆಟಗರೀಸ್ ಕೊಡ್ತಾರೆ. ಇಟ್ಸ್ ಅ ರೇಡಿಯೋಲಾಜಿಕಲ್ ಕೆಟಗರಿ ಅಂತಲೇ ಎಕ್ಸ್ರೇ ಮೇಲೆ ಕೆಟಗರೀಸ್ ಕೊಡ್ತಾರೆ. ಇಟ್ಸ್ ಅ ಬೈರಾಟ್ಸ್ ಕೆಟಗರಿ ಅಂತ ಹೇಳ್ತೀವಿ. 1, 2, 3, 4, 5 ಅಂತ ಇರುತ್ತೆ, 0 ಅಂತಲೂ ಇರುತ್ತೆ. ಸೊ ಕೆಲವೊಬ್ಬರು ಇದನ್ನು ಮಿಸ್ಟೇಕ್ ಮಾಡ್ಕೊಳ್ತಾರೆ. 4 ಅಂತ ಹೇಳಿದಾಗ ದೇ ಥಿಂಕ್ ಇಟ್ಸ್ ಅ ಸ್ಟೇಜ್ 4, ಕೊನೆ ಹಂತದಲ್ಲಿ ಬಂದುಬಿಟ್ಟಿದೆ, ಇನ್ನೇನು ಮಾಡಲಿಕ್ಕಾಗಲ್ಲ, ಇನ್ನು ಈ ರಿಪೋರ್ಟು ತೋರಿಸೋದು ಬೇಡ, ಇನ್ನೂ ಏನು ಟ್ರೀಟ್ಮೆಂಟು ಮಾಡೋದು ಬೇಡ, ಎಲ್ಲ ನಂದು ಮುಗೀತು ಅಂತ ತಿಳ್ಕೊಳ್ತಾರೆ. ಖಂಡಿತ ಇಲ್ಲ.
ಇವಾಗ ಈ ಮ್ಯಾಮೋಗ್ರಾಮಲ್ಲಿ ಏನು ಈ ಥರ ಕ್ಯಾಟಗರಿ ಹೇಳ್ತಾರಲ್ಲ 0, 1, 2, 3, 4 ಅಂತ ಹೇಳಿ, ದೀಸ್ ಆರ್ ಕ್ಯಾಟಗರೀಸ್ ಆಫ್ ರೆಕಮೆಂಡೇಶನ್ ಫಾರ್ ಫರ್ದರ್ ಟೆಸ್ಟಿಂಗ್ ಆನ್ ದಟ್ ಸ್ವೆಲ್ಲಿಂಗ್ ಅಂತ ಹೇಳಿದ್ರೆ, ಎಕ್ಸ್ರೇಲಿ ಅದು ಯಾವ ಥರ ಕಾಣಿಸ್ತಾ ಇದೆ, ಇವಾಗ ಬೈರಾಯ್ಡ್ಸ್ 1, 2, 3 ಅಂತ ಹೇಳಿದ್ರೆ ದೀಸ್ ಆರ್ ಆಲ್ ಬಿನೈನ್. ನಾನು ಹೇಳಿದೆ ಗಂಟುಗಳಲ್ಲಿ ಬಿನೈನು ಇರ್ಬೋದು, ಮ್ಯಾಲಿಗ್ನೆಂಟ್ ಇರ್ಬೋದು, ಕ್ಯಾನ್ಸರಸ್ ಇರ್ಬೋದು, ಅಲ್ದೇನೂ ಇರ್ಬೋದು. 4 and 5 ರೆಕಮೆಂಡ್ಸ್ ಫರ್ದರ್ ಟೆಸ್ಟಿಂಗ್. ಸೊ ದಿಸ್ ಇಸ್ ಓನ್ಲಿ ಫಾರ್ ದ ಕ್ಲಿನಿಷಿಯನ್ ಟು ಮೇಕ್ ಅ ಜಡ್ಜ್ಮೆಂಟ್. ನೀವು ಅದನ್ನು ನೋಡಿ ಏನು ಜಡ್ಜ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಅದೇ ಥರ ಇನ್ನೊಂದು ತಪ್ಪು ಪರಿಕಲ್ಪನೆ ಅಂತ ಹೇಳಿದ್ರೆ, ನಾವು ನೆಕ್ಸ್ಟ್ ಬಯಾಪ್ಸಿ ಮಾಡಿಸ್ತೀವಿ, ಒಂದು ಸೂಜಿ ಹಾಕಿ ಅದನ್ನು ಟೆಸ್ಟ್ ಮಾಡ್ತೀವಿ, ಅದರಲ್ಲಿ ರಿಪೋರ್ಟ್ ಬರುತ್ತೆ. ಅದರಲ್ಲಿ ಯೂಶ್ವಲಿ ನಾವು ಕಾರ್ಸಿನೋಮಾ ಇಲ್ಲ ಕ್ಯಾನ್ಸರ್ ಅಂತ ಹೇಳಿ ಏನು ಡಯಾಗ್ನೋಸಿಸ್ ಬರುತ್ತೆ, ಅದರಲ್ಲಿ ಗ್ರೇಡ್ಸ್ ಇರುತ್ತೆ. ಗ್ರೇಡ್ 1, 2, 3 ಅಂತ ಹೇಳಿರ್ತೀವಿ. ಈ 1, 2, 3 ಅನ್ನೋದು ಎಗೇನ್ ಸ್ಟೇಜ್ ಅಲ್ಲ. ಇದು ಇವಾಗ ನಾವು ನಿಮ್ದು ಏನು ಟಿಶ್ಯೂನ ಬಯಾಪ್ಸಿ ತೆಗೆದಿರ್ತೀವಿ, ಅದನ್ನ ಮೈಕ್ರೋಸ್ಕೋಪಲ್ಲಿ ತೆಗೆದಾಗ ಡಾಕ್ಟರ್ ಅದನ್ನು ಹೇಳೋದು, ಇದು ಒಳ್ಳೆ ಥರದಲ್ಲಿ ಕಾಣಿಸ್ತಾ ಇದೆಯಾ ಇಲ್ಲ ಕೆಟ್ಟ ಥರದಲ್ಲಿ ಕಾಣಿಸ್ತಾ ಇದೆಯಾ ಅಂತ ಹೇಳಿ. ಕ್ಯಾನ್ಸರ್ ಅಂತೂ ಖಚಿತ, ಅದರಲ್ಲಿ ಗ್ರೇಡ್ಸ್ ಹೇಳ್ತಾರೆ. ದಿಸ್ ಇಸ್ ಅಗೇನ್ ಫಾರ್ ದ ಡಾಕ್ಟರ್ ಟು ಮೇಕ್ ಸಮ್ ಡೆಸಿಷನ್ಸ್ ಆನ್ ಯರ್ ಟ್ರೀಟ್ಮೆಂಟ್. ಇದರಿಂದ ನಿಮಗೆ ಏನು ಆ ಥರ ಸ್ಟೇಜ್ ಎಲ್ಲ ಇದಾಗಲ್ಲ. ಸೊ ಇದು ಎಗೇನ್ ಒನ್ ಮೋರ್ ಪರಿಕಲ್ಪನೆ, ತಪ್ಪು ಪರಿಕಲ್ಪನೆ. ಆ ಥರ ಏನೇ ಇದ್ದಾಗ ದಯವಿಟ್ಟು ನಿಮ್ಮ ವೈದ್ಯರನ್ನು ಕಾಣಿ, ಅವರು ನಿಮಗೆ ಇದರದ್ದೆಲ್ಲ ಸ್ಪಷ್ಟೀಕರಣ ಕೊಡ್ತಾರೆ. ಸೊ ಇಷ್ಟು ಹೇಳಿ ನಾನು ಈ ಮಾತುಗಳನ್ನು ಮುಗಿಸ್ತೇನೆ. ನಮಸ್ತೆ.